ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದಾದ್ರೂ ಸುಲಭವಾದ ಕೆಲಸ ಅಂತ ಹೇಳೋದಕ್ಕೆ ಅದು ನೀರು ಕುಡಿದಷ್ಟೇ ಸಲೀಸು ಅಂತ ಹೇಳ್ತೇವೆ. ಆದರೆ ಹಲವರಿಗೆ ನೀರು ಕುಡಿಯೋದೇ ಕಷ್ಟದ ಕೆಲಸ. ಅಯ್ಯೋ, ದಿನ 3-4 ಲೀಟರ್ ನೀರು ಯಾರು ಕುಡಿತಾರ ಹೋಗಿ ಸ್ವಾಮಿ ಅಂತಾರೆ. ಇನ್ನು ಕೆಲವರಿಗೆ ನೀರು ಕುಡಿಯೋದು ಮರೆತೇ ಹೋಗಿರುತ್ತೆ. ಹೀಗಾಗಿ ನೀರು ಕುಡಿಯೋದು ಅಷ್ಟು ಸಲೀಸಲ್ಲ. ದೇಹಕ್ಕೆ ನೀರು ಸಾಕಾಗದಿದ್ರೆ ಹಲವು ರೀತಿಯಲ್ಲಿ ತೊಂದರೆಗಳು ವಕ್ಕರಿಸಿಕೊಳ್ತವೆ ಅನ್ನೋದು ತಿಳಿದಿದ್ರೂ ಕಡಿಮೆ ನೀರು ಕುಡಿತೇವೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ನೀರು ಜೀವಜಲವೇ ಸರಿ. ಹಾಗಿದ್ದು ಕೂಡ ನೀರು ಕುಡಿಯೋದಕ್ಕೆ ಸಾಕಷ್ಟು ಜನ ಯಾಕಿಷ್ಟು ಕಷ್ಟಪಡ್ತಾರೆ? ಹಾಗಿದ್ರೆ ನೀರನ್ನ ಇಷ್ಟಪಟ್ಟು ಕುಡಿಯೋ ಉಪಾಯವೇನು ಹೇಳ್ತೀವಿ ನೋಡಿ. ಸುಲಭವಾದ ಯಾವುದಾದ್ರೂ ಕೆಲಸಕ್ಕೆ ನೀರು ಕುಡಿದಷ್ಟು ಸುಲಭವಾಗಿ ಮಾಡಬಹುದು ಎನ್ನುತ್ತೇವೆ. ಎದುರಾಳಿಗೆ ನೀರು ಕುಡಿಸಿದ್ರು ಎನ್ನುವಾಗ ಸುಲಭವಾಗಿ ಸೋಲಿಸಿದ್ರು ಎಂದು ಭಾವಿಸ್ತೇವೆ. ಅಂತೂ ನೀರು ಕುಡಿಯುವುದು ಅಂದ್ರೆ ಸುಲಭವಾದ ಕೆಲಸ ಎಂಬ ಭಾವ ನಮ್ಮದು. ಹಾಗಾದ್ರೆ ಈ ಬೇಸಿಗೆಯ ದಿನಗಳಲ್ಲಿ ನೀರು ಕುಡಿಯೋದಕ್ಕೆ ಯಾಕೆಷ್ಟು ಕಷ್ಟಪಡ್ತೇವೆ ನಾವು? ದೇಹಕ್ಕೆ ನೀರು ಸಾಕಾಗದಿದ್ರೆ ಹಲವು ರೀತಿಯಲ್ಲಿ ತೊಂದರೆಗಳು ವಕ್ಕರಿಸಿಕೊಳ್ಳುತ್ತೆ ಅನ್ನೋದನ್ನ ತಿಳಿದಿದ್ರು ನೀರು ಕುಡಿಯೋದನ್ನ ಮುಂದೂಡುತ್ತೇವೆ. ದೇಹದ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ, ಮಲಬದ್ಧತೆ ನಿವಾರಣೆಗೆ, ಕಿಡ್ನಿ ಕ್ಷಮತೆ ಹೆಚ್ಚಿಸಲು, ಕೀಲು ಮತ್ತು ಸ್ನಾಯುಗಳು ಸ್ಪಷ್ಟವಾಗಿರಲು, ಚರ್ಮ ನಳನಳಿಸಲು, ದೇಹದ ಉಷ್ಣತೆ ಸರಿಯಾಗಿರಲು ಇಂಥ ಬಹಳಷ್ಟು ಕೆಲಸಗಳು ನಡೆಯುವುದಕ್ಕೆ ನಮಗೆ ನೀರು ಬೇಕು. ಇವೆಲ್ಲ ನಮಗೆ ಹೊಸ ವಿಷಯಗಳು ಅಲ್ಲದಿದ್ರೂ ನಿತ್ಯದ ಕೆಲಸಗಳ ಒತ್ತಡದಲ್ಲಿ ನೀರು ಕುಡಿಯೋದನ್ನ ಮಾತ್ರ ಮರೆಯುತ್ತೇವೆ. ನಿರ್ಜಲೀಕರಣಕ್ಕೆ ಈಡಾಗಿ ತಲೆನೋವು, ಚರ್ಮ ಒಣಗುವಂತ ಹಲವು ಸಮಸ್ಯೆಗಳಿಂದ ಒದ್ದಾಡುತ್ತೇವೆ. ಹಾಗಾದ್ರೆ ನೀರು ಹೆಚ್ಚು ಕುಡಿಯುವಂತೆ ನಮಗೆ ನಾವೇ ಹೇಗೆ ಸ್ಫೂರ್ತಿ ತುಂಬಬಹುದು? ಅದಕ್ಕಾಗಿ ನೀವು ನೀರಿಗೆ ಇನ್ನೇನಾದ್ರೂ ಇಷ್ಟವಾಗುವಂತದ್ದನ್ನ ಸೇರಿಸಿ ನೋಡಿ. ಇದರ ಅರ್ಥ ಸಕ್ಕರೆ, ಬೆಲ್ಲ, ಸೋಡಗಳನ್ನೆಲ್ಲ ಸೇರಿಸೋದು ಅಲ್ಲ. 4-8 ಪುದೀನ ಅಥವಾ ಬೆಸಿಲ್ ಎಲೆಗಳು, ಸ್ಟ್ರಾಬೆರಿ, ಕಿತ್ತಳೆ ಅಥವಾ ಅನಾನಸ್ ಹೋಳುಗಳು, 1 ಚಮಚ ಚಿಯಾ ಬೀಜ, ಸೌತೆಕಾಯಿ ತುಂಡುಗಳು, ಹೀಗೆ ನಿಮ್ಮಿಷ್ಟದ ಏನನ್ನಾದ್ರೂ ಸೇರಿಸಿ. ಆದ್ರೆ ಇದಕ್ಕೆ ಕೃತಕ ಸಿಹಿಯನ್ನ ಸೇರಿಸುವಂತಿಲ್ಲ. ಈ ರೀತಿ ದಿನಕ್ಕೆ 8ರಿಂದ 10 ಗ್ಲಾಸ್ ನೀರು ಕುಡಿಯುವ ಗುರಿಯನ್ನ ತಲುಪೋದಕ್ಕೆ ಸಾಧ್ಯವಾದೀತು. ಕುಡಿಯುವ ನೀರಿಗೆ ನಿಮ್ಮಿಷ್ಟದ ಆರೋಗ್ಯಕರ ವಸ್ತುಗಳನ್ನ ಸೇರಿಸಿ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಸುಂದರವಾಗಿರುವಂತಹ ಕಪ್, ಬಾಟಲಿಗಳನ್ನ ತುಂಬಿಸಿ. ಅದಕ್ಕೊಂದು ಫ್ಯಾನ್ಸಿ ಸ್ಟ್ರಾ ಸಿಕ್ಕಿಸಿದ್ರೆ ಈಗ ಆಕರ್ಷಕ ವಾಟರ್ ಸಿದ್ಧ. ಪ್ರತಿ ಗಂಟೆಗೊಮ್ಮೆ ಇರುವ ಸ್ಥಳದಿಂದ ಎದ್ದು ಹೋಗಿ ನೀರು ಕುಡಿಬೇಕು ಅನ್ನೋದನ್ನ ನೆನಪಿಸಿಕೊಳ್ಳೋದಕ್ಕೆ ತಾಸಿಗೊಮ್ಮೆ ಅಲಾರಾಂ ಇಟ್ಕೊಳ್ಬಹುದು. ಒಂದೊಮ್ಮೆ ಇದು ಹಳೆಯ ಕಾಲದ್ದಾಯ್ತು ಅಂತ ಅನ್ಸಿದ್ರು ವಾಟರ್ ರಿಮೈಂಡರ್ ಇರುವ ಆಪ್ಗಳನ್ನ ಬಳಸಬಹುದು. ಇದರಿಂದ ಆಯಾ ದಿನಕ್ಕೆ ಎಷ್ಟು ಬಾರಿ ನೀರು ಕುಡಿದಿದ್ದೀರಿ ಅನ್ನೋದನ್ನ ಲೆಕ್ಕ ಹಾಕೋದಕ್ಕೂ ಸುಲಭವಾಗುತ್ತೆ. ಇನ್ನೂ ಸರಳ ಅಂದ್ರೆ ನಿಮ್ಮದೇ ನೀರಿನ ಬಾಟಲ್ ಇಟ್ಕೊಳ್ಳಿ. ಆಗಾಗ ನೀರು ಕುಡಿಯಿರಿ ಹಾಗೂ ನೀರಿನ ಲೆಕ್ಕ ಇಟ್ಕೊಳ್ಳಿ. ನೀರು ಕುಡಿಯುವ ಆಟ. ನಿಮ್ಮ ಕುಟುಂಬ ಅಥವಾ ಮಿತ್ರರೊಂದಿಗೆ ನೀರು ಕುಡಿಯುವ ಆಟ ಆಡಬಹುದು. ನಿಮ್ಮ ಗುಂಪಿನಲ್ಲಿ ಪ್ರತಿದಿನದ ನೀರಿನ ಸವಾಲು ಮುಂದಿಟ್ಟು ಯಾರೆಲ್ಲ ಅದನ್ನ ಪೂರ್ಣಗೊಳಿಸ್ತಾರೆ ಅನ್ನೋದನ್ನ ನೋಡಬಹುದು. ದಿನದ ವಿಜೇತರಿಗೆ ಏನನ್ನಾದ್ರೂ ಬಿರುದಾವಳಿಗಳನ್ನ ನೀಡಿ ಮಜಾ ಮಾಡಬಹುದು. ತಿಂಗಳಿಗೊಮ್ಮೆ ಎಲ್ಲರೂ ಸೇರಿ ನೀರಿಗಾಗಿ ಆರೋಗ್ಯಕರ ಪಾರ್ಟಿ ಮಾಡಬಹುದು. ವಿನೂತನ ಬಾಟಲ್ಗಳು. ನೀರಿನ ಅಳತೆಯ ಗುರುತು ಮಾತ್ರವಲ್ಲ, ಸಮಯದ ಗುರುತನ್ನ ಹೊಂದಿರುವ ಸುಂದರ ನೀರಿನ ಬಾಟಲ್ಗಳು, ಮುದ್ದಾದ ಕಪ್ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಒಮ್ಮೆ ತುಂಬಿಸಿದ್ರೆ ಎಷ್ಟು ತಾಸಿಗೆ ಎಷ್ಟು ನೀರು ಕುಡಿದಿರಿ ಎನ್ನುವ ಲೆಕ್ಕವನ್ನ ಈ ಬಾಟಲಿಗಳು ಸುಲಭವಾಗಿ ಹೇಳಿಬಿಡುತ್ತೆ. ನೋಡಿ, ನೀರು ಕುಡಿಸೋದಕ್ಕೆ ಮಾರುಕಟ್ಟೆಯ ಮಂದಿ ಎಷ್ಟೊಂದು ಉತ್ಸುಕರಾಗಿದ್ದಾರೆ. ನಾವು ಕುಡಿಯಬೇಕಷ್ಟೇ. ಗ್ರೀನ್ ಟೀ, ಬ್ಲಾಕ್ ಕಾಫಿ. ನಿತ್ಯದ ಜ್ಯೂಸ್, ಸೋಡಾದ ಸರ್ವಿಂಗ್ ಇದ್ರೆ ಅದನ್ನ ಗ್ರೀನ್ ಟೀ ಅಥವಾ ಬ್ಲಾಕ್ ಕಾಫಿಗೆ ಬದಲಾಯಿಸಬಹುದು. ಅಂತಹದ್ದು ಯಾವುದೇ ಬೇಡ ಅನ್ಸಿದ್ರು ಕೋಕಂ, ನೆಲ್ಲಿಕಾಯಿ, ಬೇಲದ ಹಣ್ಣು ಮುಂತಾದವುಗಳ ಪಾನಕ ಸೇವಿಸಬಹುದು. ಇದರಿಂದ ಬೇಸಿಗೆಯಲ್ಲಿ ಶರೀರ ತಂಪಾಗಿಯೂ ಇರುತ್ತೆ, ನೀರು ಹೆಚ್ಚಿಗೆ ದೊರೆತಂತೆ ಆಗುತ್ತೆ. ರಸಭರಿತ ಹಣ್ಣುಗಳು. ಕಲ್ಲಂಗಡಿ, ಕರಬೂಜ, ಕಿತ್ತಳೆ, ದ್ರಾಕ್ಷಿ, ಸೌತೆಕಾಯಿ ಅಂತ ರಸಭರಿತ ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಿ. ಇದರಿಂದ ಶರೀರ ಬಳಲದಂತೆ ಕಾಪಾಡಿಕೊಳ್ಳುವುದರ ಜೊತೆಗೆ ಅಗತ್ಯವಾದ ನೀರಿನ ಪ್ರಮಾಣವನ್ನ ಹೆಚ್ಚಿಸಬಹುದು. ಜೊತೆಗೆ ಕಬ್ಬಿನ ಹಾಲು, ಎಳನೀರಿನಂತ ನೈಸರ್ಗಿಕ ಪೇಯಗಳು ಬೇಸಿಗೆಯ ದಾಹ ತಣಿಸೋದ್ರ ಜೊತೆಗೆ ಶರೀರಕ್ಕೆ ಭರಪೂರ ಖನಿಜಗಳನ್ನ ಒದಗಿಸುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.